ಎಲ್ಲರಿಗೂ ನಮಸ್ಕಾರ. ಯುವ ಬರಹಗಾರ್ತಿ ಚಾನಲ್ಗೆ ಸ್ವಾಗತ. ಮೂಕಜ್ಜಿಯ ಕನಸುಗಳು ಸಂಚಿಕೆ 4. ನಂತರ ಸ್ವಲ್ಪ ವಿರಾಮ ತೆಗೆದುಕೊಂಡು ಕಾರಂತರು ತಮ್ಮದೇ ಕುಟುಂಬದ ಹಳೆಯ ಕಥೆಯೊಂದನ್ನು ಅಜ್ಜಿಯ ಮೂಲಕ ತಿಳಿದುಕೊಳ್ಳುತ್ತಾರೆ. ಅವರ ಊರಿಂದ ತುಸು ದಕ್ಷಿಣಕ್ಕೆ ಇರಿಗೆ ಎಂಬ ಹಳ್ಳಿಯಲ್ಲಿ ವಾಸವಿರುವ ಮಾವನ ಬಗ್ಗೆ. ಇಲ್ಲಿ ಕಾರಂತರಿಗೆ ಒಂದು ಸಮಾಧಾನ ವಿಷಯವೆಂದರೆ ಆ ಮಾವ ಅವರಿಗೆ ಕಾಸ ಮಾವನಲ್ಲ. ಬದಲಿಗೆ ಅವರ ತಂದೆಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಯ ತಮ್ಮನೇ ಆ ನಾಗಿಯ ಕತೆಗೆ ಕಾರಣವಾದವ. ಮುಂದೆ ಕಾರಂತರು ತಮ್ಮ ಜೀವನದ ಕೆಲವು ಘಟನೆಗಳು ಮತ್ತು ಸಂಬಂಧಗಳ ಬಗ್ಗೆ ಹೇಳುತ್ತಾರೆ. ಅವರು ಬಾಲ್ಯದಲ್ಲಿ ಕೇಳುತ್ತಿದ್ದ ಅಲಿಬಾಬಾನಂಥ ಕತೆಗಳು ಬೆಳೆಯುತ್ತಾ ಹೋದಂತೆ ಅಷ್ಟು ಇಷ್ಟವಾಗುವುದಿಲ್ಲ. ಬದಲಿಗೆ ಕನ್ನಡ ಮತ್ತು ಇಂಗ್ಲಿಷ್ ಕಾದಂಬರಿಗಳನ್ನು ಓದೋಕೆ ಶುರು ಮಾಡುತ್ತಾರೆ. ಆವಾಗ ಅವರಿಗೆ ಒಂದು ಆಲೋಚನೆ ಬರುತ್ತದೆ. ಇದರಲ್ಲಿ ಲೇಖಕರು ಬರೆಯುವ ಕತೆಗಳು ಬಹಳ ಕೃತಕವಾಗಿ ಸುಳ್ಳಾಗಿ ಕಾಣೋಕೆ ಶುರುವಾಗುತ್ತೆ. ಮೂಕಜ್ಜಿ ಹೇಳುತ್ತಿದ್ದ ಕತೆಗಳಿಗೂ ಲೇಖಕರು ಬರೆಯುವ ಕತೆಗಳಿಗೂ ಬಹಳ ವ್ಯತ್ಯಾಸವಿರುವುದು ಕಾರಂತರಿಗೆ ಕಾಣುತ್ತದೆ. ಮುಂದೆ ಕಾರಂತರು ತಮ್ಮ ಆತ್ಮೀಯ ಬಾಲ್ಯದ ಗೆಳೆಯನಾದ ಜನಾರ್ದನನ ಬಗ್ಗೆ ಹೇಳುತ್ತಾರೆ. ಅವನಿಗೆ ಇಲ್ಲಿ ಬಕಪಕ್ಷಿ ಎಂದು ಕಾರಂತರು ವರ್ಣಿಸಿದ್ದಾರೆ. ಅಂದರೆ ಪುಸ್ತಕ ಓದುವುದರಲ್ಲಿ ಅಷ್ಟೊಂದು ಆಸಕ್ತಿ ಅವನಿಗೆ. ಇಬ್ಬರು ತಮ್ಮೂರಲ್ಲೇ ಪ್ರಾಥಮಿಕ ಶಾಲೆ ಮುಗಿಸಿ ನಂತರ ಪರ ಊರಲ್ಲಿ ಹೈಸ್ಕೂಲು ಕಾಲೇಜುಗಳನ್ನು ಜೊತೆಯಲ್ಲೇ ಓದುತ್ತಾರೆ. ಒಂದು ದಿನ ಜನಾರ್ದನ ಕಾರಂತರಿಗೆ ಕೊಕ್ಕೆ ಕಣ್ಣು ಎಂಬ ಕಾದಂಬರಿಯನ್ನು ತಂದುಕೊಡುತ್ತಾರೆ. ಮುಂದೆ ಬರುವ ವಿಶ್ಲೇಷಣೆಯೇ ಈ ಕೊಕ್ಕೆ ಕಣ್ಣು ಕಾದಂಬರಿಯ ಕತೆ. ಈ ಕತೆಯ ನಾಯಕಿ ಎಲ್ಲಿಲ್ಲದ ಚೆಲುವೆ. ಅವಳ ಆ ಕಣ್ಣಿಗೆ ಬಿದ್ದವ ಒಬ್ಬ ಶ್ರೀಮಂತ ಸುಂದರ ಹುಡುಗ. ಇಬ್ಬರಲ್ಲಿ ಪ್ರೇಮ ಬೆಸೆದು ಹೆಮ್ಮರವಾಗುತ್ತದೆ. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಅವನು ಊರಿಗೆ ಬಂದಾಗ ಹಿರಿಯರ ಒತ್ತಾಯದ ಮೇರೆಗೆ ಬೇರೆಯವಳನ್ನು ಮದುವೆಯಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಾನೆ. ಗ್ರಹಚಾರವೆಂಬಂತೆ ಅವನ ಮೊದಲ ಪ್ರೇಯಸಿಯ ತಂದೆಗೂ ಅದೇ ಬೆಂಗಳೂರಿಗೆ ವರ್ಗವಾಗಿರುತ್ತದೆ. ಆದ ಕಾರಣ ಅವಳು ಸಹಿತ ತಂದೆಯೊಡನೆ ಬೆಂಗಳೂರಿಗೆ ಬರುತ್ತಾಳೆ. ಅವನಿಗೆ ಮದುವೆಯಾದ ವಿಷಯ ತಿಳಿದು ಅವಳು ವಿಷವನ್ನು ಕುಡಿಯುತ್ತಾಳೆ. ಅವಳಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯನು ಅವನ ನಾಯಕನ ಮಿತ್ರನಾಗಿರುತ್ತಾನೆ. ಈ ವಿಷಯ ಆ ವೈದ್ಯ ಮಿತ್ರನಿಂದ ನಾಯಕನಿಗೆ ತಿಳಿಯುತ್ತದೆ. ಮುಂದೆ ಒಂದು ದಿನ ಆ ವೈದ್ಯ ಮಿತ್ರನೇ ಕನಿಕರದಿಂದ ಅವಳನ್ನು ಮದುವೆಯಾಗುತ್ತಾನೆ. ಅದು ನಾಯಕನಿಗೂ ಒಂಥರ ಅನುಕೂಲವಾದಂತೆಯೇ. ತನ್ನನ್ನು ನಂಬಿ ಅಷ್ಟೊಂದು ಅವನನ್ನು ಪ್ರೀತಿಸುತ್ತಿದ್ದ ಹೆಂಡತಿಯನ್ನು ಹಾಗೋ ಹೀಗೋ ಮಾಡಿ ಅವಳ ಮೇಲೆ ಅಪವಾದ ಹೊರಿಸಿ ಊರಿಗೆ ಕಳಿಸಿಬಿಡುತ್ತಾನೆ. ಮತ್ತೆ ತನ್ನ ಹಳೆಯ ಪ್ರೇಯಸಿಯೊಡನೆ ಸಂಪರ್ಕಕ್ಕೆ ಬರುತ್ತಾನೆ. ಇಬ್ಬರ ನಡುವೆ ಪ್ರೇಮ ಮತ್ತೆ ಬೆಸೆದುಕೊಳ್ಳುತ್ತದೆ. ಇವರಿಬ್ಬರ ಈ ವಿಷಯ ಹೇಗೋ ಮಾಡಿ ಆ ವೈದ್ಯ ಮಿತ್ರನಿಗೆ ತಿಳಿಯುತ್ತದೆ. ಇಲ್ಲಿಯವರೆಗೂ ಮಾತ್ರ ಕಾರಂತರು ಕಾದಂಬರಿಯನ್ನು ಓದುತ್ತಾರೆ. ಏಕೆಂದರೆ ಇದರಲ್ಲಿನ ಕಥೆಯು ಕಾರಂತರಿಗೆ ಇಷ್ಟವಾಗುವುದಿಲ್ಲ. ಮುಂದುವರೆದ ಕಥೆಯನ್ನು ಸ್ನೇಹಿತನಾದ ಜನಾರ್ದನ ಹೇಳಿ ಮುಗಿಸುತ್ತಾನೆ. ಮುಂದೆ ಬರೆದು ಕಥಾನಾಯಕಿ ಎಂದರೆ ಹೀಗಿರಬೇಕು ಎನ್ನುತ್ತಾನೆ ಜನಾರ್ದನ. ಆದರೆ ಕಾರಂತರು ಮಾತ್ರ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಸುಮ್ಮನಿರಯ್ಯ ಎನ್ನುತ್ತಾರೆ. ಇಲ್ಲಿ ಕಾರಂತರ ಆಲೋಚನೆ ವಿಚಾರಶಕ್ತಿಯೇ ಬೇರೆಯಾಗಿರುತ್ತದೆ. ಇನ್ನು ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.